ಏನೋ RCB ಗೆದ್ದಿದೆ ಅಂತ ಹೇಳ್ಬಿಟ್ಟು ಕರ್ನಾಟಕ ರಾಜ್ಯ ಸರ್ಕಾರ ಏನೋ ಬಿಳಿ ಬಟ್ಟೆ ಹಾಕಿ ಅದನ್ನು ಅವ್ರನ್ನ ಮೆರವಣಿಗೆ ಮಾಡ್ಕೊಂಡು ಕರ್ಕೊಂಡು ಹೋಗೋದಿದ್ದಿಲ್ಲ, ಅತ್ಯಂತ ಹೀನಾಯವಾದ ಕೆಲಸ ಇದು. ಇದು ಅವ್ರದ್ದೇ ದುಡ್ಡಲ್ಲಿ ಮಾಡಲಿ. ನಮ್ಮ ರಾಜಕಾರಣಿಗಳು ಎಲ್ಲ ಥರ ಶ್ರೀಮಂತರು ಇದ್ದಾರೆ. ಕರ್ನಾಟಕ ರಾಜ್ಯದ ಜನದ ದುಡ್ಡಲ್ಲಿ ಮಾಡಬಾರ್ದು ಅಂತ. RCB ಅಭಿಮಾನಿಯಾಗಿ ನಾನು ಹೇಳೋದೊಂದೇ, ನಡೀಲಿ, ಬಟ್ ಸರ್ಕಾರದನ ಪೋಲ್ ಮಾಡೋದು ಬೇಡ. ಇದರಲ್ಲಿ 18 ವರ್ಷದಿಂದ ಕಪ್ ಗೆದ್ದಿಲ್ಲ, ಇವಾಗ ಫಸ್ಟ್ ಟೈಮ್ ಗೆದ್ದಿದ್ದಾರೆ, ಅದಕ್ಕಾಗಿ ಮಾಡಿದ್ರೆ ಅದರ ತಪ್ಪೇನಿಲ್ಲ. ಅದು ಅವರವ್ರ ಅಭಿಪ್ರಾಯ. ಅದು ಬೆಂಗಳೂರು RCB ಯಾವತ್ತೂ ಗೆದ್ದಿರಲಿಲ್ಲ. ಇದು 18ನೇ ಆವೃತ್ತಿ. 18ನೇ ಆವೃತ್ತಿ ಗೆದ್ದಿದ್ದಾರೆ. ತುಂಬ ತೀವ್ರ ಸಂತೋಷವನ್ನು ಉಂಟು ಮಾಡ್ತಾರೆ. 4 ಗಂಟೆಗೆ ಸ್ಟೆಪ್ಸ್ ಮೇಲೆ ಅವ್ರಿಗೆ ನಾನು ಇದು ಕೊಡ್ತಾ ಇದ್ದೀನಿ ಅಂತದ್ದು ಬಹುಮಾನ ಕೊಡ್ತೆ. ಅವ್ರು ಗೆದ್ದಿರೋ ಬಹುಮಾನನೇ ವಾಪಸ್ ಕೊಡ್ತಾ ಇದ್ದೀನಿ. IPL T20 ಪಂದ್ಯಾವಳಿಯಲ್ಲಿ ನಿನ್ನೆ ಪಂಜಾಬ್ನ ವಿರುದ್ಧ RCB ತಂಡ ಗೆಲುವಿನ ಒಂದು ನಗೆಯನ್ನು ಬೀರಿದ್ದು ಎಲ್ಲರಿಗೂ ಖುಷಿ ಅಂತ ವಿಚಾರ. ಆದರೆ ಇಲ್ಲಿ ಪ್ರಶ್ನೆ ಏನು ಅಂತಂದರೆ, ಈಗೇನು ಆಟದಲ್ಲಿ ಗೆದ್ದಿದ್ದಾರೆ ಕರ್ನಾಟಕದ ಒಂದು RCB ತಂಡ ಏನಿದೆ, ಆ ಆಟಗಾರರನ್ನು ಸರ್ಕಾರದ ವತಿಯಿಂದ, ಅದರಲ್ಲೂ ಕೂಡ ವಿಧಾನಸೌಧದಿಂದ ಚಿನ್ನಸ್ವಾಮಿ ಸ್ಟೇಡಿಯಂವರೆಗೆ ಅವ್ರನ್ನ ಪರೇಡ್ ಮಾಡುವ ಮೂಲಕ ಗ್ರ್ಯಾಂಡಾಗಿ ಅವರಿಗೆ ಸನ್ಮಾನ ಮಾಡುವಂಥ ಕಾರ್ಯಕ್ರಮವನ್ನು ಸರ್ಕಾರ ಹಮ್ಮಿಕೊಂಡಿದೆ. ಈ ಹಿನ್ನೆಲೆಯಲ್ಲಿ ಕೆಲವರು ಇದರ ಬಗ್ಗೆ ಅಪಸ್ವರವನ್ನು ಎತ್ತಿದ್ದಾರೆ. ಅಂದರೆ ಜನರ ತೆರಿಗೆ ಹಣದಲ್ಲಿ ಈ ರೀತಿಯಾಗಿ ಈ RCB ತಂಡದವರಾಗಿರ್ಬೋದು ಅಥವಾ ಕ್ರಿಕೆಟ್ ತಂಡದವರಿಗೆ ಗ್ರ್ಯಾಂಡಾಗಿ ಖರ್ಚು ಮಾಡಿ ಸನ್ಮಾನ ಮಾಡುವಂಥದ್ದು ಎಷ್ಟು ಸರಿ ಅನ್ನುವಂಥ ಪ್ರಶ್ನೆ ಉದ್ಭವ ಆಗಿದೆ. ಹಾಗಾದರೆ ಜನ ಏನು ಹೇಳ್ತಾರೆ, ಬನ್ನಿ ಕೇಳೋಣ. ಅದೇ ಏನಪ್ಪ ಅಂತಂತಂದರೆ 18 ವರ್ಷದಿಂದ ಇಲ್ಲದೇ ಅಂಥದ್ದು ಇವಾಗ ವಿನ್ ಮಾಡಿದ್ದಾರೆ ಅನ್ನೋ ಒಂದು ಅಭಿಮಾನದಲ್ಲಿ ಮಾಡ್ತಾ ಇದ್ದಾರೆ. ಅದೊಂದು ಮಾಡ್ಕೊಳ್ಳಿ ಅಂತ ಅಂದ್ಬಿಟ್ಟು ನಮ್ಮ ಅಭಿಪ್ರಾಯ. ಅದೇ ಒಂದು ಕಡೆ ಯೋಚನೆ ಮಾಡ್ತು ಅಂತಂತಂದರೆ, ಇದು ಮಾಡ್ತಾ ಈ ಥರ ತೆರಿಗೆ ಹಣದಲ್ಲಿ ಇವ್ರಿಗೆಲ್ಲ ಸನ್ಮಾನ ಮಾಡೋದ್ರ ಬದಲು ಜನಗಳ ಹಿತಶೀನ ನೋಡಿದ್ರೆ ನಮ್ಮ ಅಭಿಪ್ರಾಯ ಬೆಸ್ಟು. ಬಟ್ ನಮ್ಮ ಜನಗಳೇ 18 ವರ್ಷದಿಂದ ಇಲ್ಲಿರೋದು ಇವಾಗ ಒಂದು ವಿನ್ ಆಗೈತೆ ಅನ್ನೋ ಒಂದು ಜೋಶ್ಗೋಸ್ಕರ ಅದನ್ನು ನಮ್ಮ ಸರ್ಕಾರನೂ ಕೂಡ ಒಂದು ಒಪಿನಿಯನಾಗಿ ಇಟ್ಕೊಂಡು ಈ ಥರ ಒಂದು ಸನ್ಮಾನ ಸಮಾರಂಭಗಳನ್ನ ಮಾಡ್ಕೊಂಡಿದ್ದಾರೆ. ಅಲ್ಲ, ಅಟ್ಲೀಸ್ಟ್ ಗೆದ್ದು 18 ವರ್ಷದ ಕನಸು ನನಸಾಗಿದೆ ಅಂದಮೇಲೆ ಸ್ವಲ್ಪನಾದರೂ ಸೆಲೆಬ್ರೇಷನ್ ಇರಲೇಬೇಕಲ್ವಾ? ಅದಕ್ಕೆ ಜನನ ಮಾತು ಕರೆಕ್ಟೇ, ಅಮೌಂಟ್ ವೇಸ್ಟ್ ಆಗುತ್ತೆ ಅಂತ. ಬಟ್ ಗೌರ್ಮೆಂಟ್ ಏನು ಅಷ್ಟಾಕೊಂಡು ಏನು ತೀರವಾಗಿ ಅಮೌಂಟ್ ಏನು ಖರ್ಚು ಮಾಡ್ತಾ ಇಲ್ವಲ್ಲ. ಜಸ್ಟ್ ಈಗ ನಾವು ಅವ್ರಿಗಾದರೂ ರೆಸ್ಪೆಕ್ಟ್ ಕೊಡಲೇಬೇಕಲ್ವ ಪ್ಲೇಯರ್ಸ್ಗೆ. 18 ವರ್ಷದಿಂದ ನಮ್ಮ ಕನಸೆಲ್ಲ ನೆನೆಸು ಮಾಡ್ಕೊಂಡು ಬಂದಿದ್ದಾರೆ ಅಂದಮೇಲೆ ಇಲ್ಲ, ಹಾಗೇನಿಲ್ಲ, ಕರೆಕ್ಟ್ ಇದೆ. ಗೌರ್ಮೆಂಟ್ ಅವ್ರಿಗೆ ಅಪ್ರಿಷಿಯೇಟ್ ಮಾಡೋದು ಖುಷಿ ಇದೆ, ನಮಗೂ ಸೆಲೆಬ್ರೇಷನ್ ಮಾಡೋದು ಬೇಕು ಅಂತಕ್ಕಿಂತ ಬೇಡ ಅನ್ನೋದಕ್ಕಿಂತನೂ ಅಟ್ಲೀಸ್ಟ್ ಇವಾಗಿನ ಪ್ರೆಸೆಂಟ್ ಸಿಚುವೇಶನ್ ಒಳಗೆ ಸೆಲೆಬ್ರೇಷನ್ ಮಾಡೋಕ್ಕಂತೂ ಬೇಕನ್ನಿಸ್ತಿದೆ ನನಗೆ. ಇಲ್ಲ, ಅದು ಖುಷಿ ಸೆಲೆಬ್ರೇಟ್ ಮಾಡ್ಬೇಕನ್ನೋದು ಬೇಕನ್ನಿಸುತ್ತೆ. ಚಲೋನೇ ಅಲ್ವಾ? ಎಲ್ಲ ನಮ್ಮ ಕರ್ನಾಟಕದ್ದು RCBಗೆಲ್ಲ ಗೆದ್ದಿರೋದು ತುಂಬಾ ಎಲ್ರಿಗೂ ಖುಷಿಯಾಗಿದೆ. ಅಲ್ಲ ಅಂದ್ರೆ ಅವ್ರು ನಮಗೋಸ್ಕರ ಮಾಡ್ತಾರಲ್ವ, ಅವರು ಕೂಡ ಭಾಗಿಯಾಗಿದ್ದಾರೆ ಅಂದರೆ ನಡೆಯುತ್ತೆ ಅವ್ರಿಗೆ. ಇಲ್ಲ ನಮ್ಮ ಇದಕ್ಕಂತೆ ನಾವು ಖುಷಿ ಪಟ್ಟು ಇದು ಮಾಡೋದು, ಇನ್ನೊಬ್ರಿಗೆ ಅಂತ ಅಲ್ವಲ್ಲ. ಈ ಥರ ಮಾಡೋದು ಜನಸಾಮಾನ್ಯರಿಗೇ ತೊಂದರೆ ಐತಿ. ಇವತ್ತಿನ ದಿನದಲ್ಲಿ ಬದುಕೋದು ಉಪಜೀವನನ ಭಾಳ ತೊಂದರೆ ಆಗೈತಿ. ಅಂಥದ್ರಲ್ಲಿ ಮತ್ತು ಇಂಥ ಒಂದು ರಣಜಿ ಇರ್ಬೋದು, ಕ್ರಿಕೆಟ್ ಇರ್ಬೋದು, ಇಂಥವರೆಲ್ಲ ಆಡೋದ್ರಿಂದ ಬಡವರಿಗೆ ತೊಂದರೆ ಆಗುತ್ತೆ. ಆಮೇಲೆ ಎಲ್ಲ ಫ್ರೀ ಗ್ಯಾರಂಟಿಯಾಗಿ ಭಾಳ ಜನಸಾಮಾನ್ಯರಿಗೆ ಭಾಳ ತೊಂದರೆ ಆಗೈತೆ ಸರ್. ಈ ರೀತಿ ಏನಾದರೂ ಜನರಿಗೆ, ಸಾರ್ವಜನಿಕರಿಗೆ ಮತ್ತು ಬಡವರಿಗೆ ಅನುಕೂಲ ಆಗ್ತಕ್ಕಂಥ ಒಂದು ಯೋಜನೆಗಳನ್ನು ಮಾಡಿಕೊಡ್ತಕ್ಕಂಥ ಒಂದು ವ್ಯವಸ್ಥೆಯಲ್ಲಿ ಹೋಗಿದ್ರೆ ಭಾಳ ಚೆನ್ನಾಗಿರ್ತದೆ ಅಂತ ನಮ್ಮ ಅಭಿಪ್ರಾಯ. ಸರಿ, ಇದು ಮಾಡಬೇಕು. ಯಾಕಂದರೆ ಅವರು 18 ವರ್ಷದಿಂದ ಕಪ್ ಗೆದ್ದಿಲ್ಲ, ಇವಾಗ ಫಸ್ಟ್ ಟೈಮ್ ಗೆದ್ದಿದ್ದಾರೆ, ಅದಕ್ಕಾಗಿ ಮಾಡಿದ್ರೆ ಅದರ ತಪ್ಪೇನಿಲ್ಲ. ಅದು ಅವ್ರವ್ರ ಅಭಿಪ್ರಾಯ. ಇದು RCB ಅಲ್ಲ, ಫ್ಯಾನ್ಸ್ ಜಾಸ್ತಿ ಇದೆ, ಮಾಡಲೇಬೇಕು. ರೂವಾರಿ ರಜತ್ ಪಟ್ಟಿದ್ದಾರೆ ಕ್ಯಾಪ್ಟನ್. ಅದು ಎಲ್ಲ ಆಟಗಾರರಿಗೂ ಹೋಗುತ್ತದೆ. ಎಲ್ಲ ಆಟಗಾರರು ಎಫೆಕ್ಟ್ ಒಳ್ಳೇದು ಹಾಕಿದ್ದಾರೆ. ಎಲ್ಲರೂ ಆಟ ಚೆನ್ನಾಗಿ ಆಡಿದ್ದಾರೆ, ಅದಕ್ಕಾಗಿ ವಿನ್ ಆಗಿದೆ. RCB ಗೆದ್ದವರೇನು ಒಲಿಂಪಿಕಲ್ಲಿ ಹೋಗೇನು ಗೆದ್ದು ಬಂದಿಲ್ಲ. ಮೊದಲನೇದು ಕ್ರೀಡಾ ಮನೋಭಾವನೆಯಿಂದ ಅವ್ರು ಯಾವತ್ತೂ ಗೆದ್ದಿಲ್ಲ. ಅವ್ರುಗಳೇ ಯಾರು ಆಟ ಆಡಿದ್ರು ಅವ್ರುಗಳೇ ಗುಲಾಮರಂಗೆ ಹರಾಜಾಗಿದ್ದಾರೆ. ನಾನು ನೇರವಾಗಿ ಹೇಳ್ತೀನಿ, ಒಬ್ಬೊಬ್ಬ ಆಟಗಾರನೂ ಸಹ ಭಾಳ ಹಿಂದೆ ಆಫ್ರಿಕಾದಿಂದ ಗುಲಾಮರು ಕರ್ಕೊಂಬಂದು ಬ್ರಿಟಿಷರು ಹರಾಜಾಗ್ತಿದ್ರಲ್ಲ, ಆ ಥರ ಇವರು ಹರಾಜಾಗಿದ್ದಾರೆ. ಅದು ಐಷಾರಾಮಿ ಯಾರ್ಯಾರೋ ದೊಡ್ಡ ಇವರಿಗೆ, ಐಶ್ವರ್ಯವಂತರಿಗೆ ಅವರು ಕೈ ಕೆಳಗೆ ಇವ್ರು ಆಟ ಆಡೋದು, ನಾವು ನೋಡೋದು. ಈಗ ಅದೆಲ್ಲ ನಡೀದಂಗೆ ನಾವೇನು ತಪ್ಪಲ್ಲ ಅಂತ ಮಾಡ್ಕೊಳ್ಳಿ, ಹೋಗಲಿ ಬಿಟ್ರೆ ಅವ್ರ ದುಡ್ಡು, ಅವ್ರ ಹಣೆ ಬರ, ಅದೇನೋ ಮಾಡ್ತಾರೆ.
ಆದರೆ ಏನೋ RCB ಗೆದ್ದಿದೆ ಅಂತ ಹೇಳ್ಬಿಟ್ಟು ಕರ್ನಾಟಕ ರಾಜ್ಯ ಸರ್ಕಾರ ಅವ್ರನ್ನ ಈ ವಿಧಾನಸೌಧದಿಂದ ಚಿನ್ನಸ್ವಾಮಿ ಸ್ಟೇಡಿಯಂವರೆಗೆ ಏನೋ ಬಿಳಿ ಬಟ್ಟೆ ಹಾಕಿ ಅದನ್ನು ಅವ್ರನ್ನ ಮೆರವಣಿಗೆ ಮಾಡ್ಕೊಂಡು ಕರ್ಕೊಂಡು ಹೋಗೋದಿದ್ದಿಲ್ಲ. ಅತ್ಯಂತ ಹೀನಾಯವಾದ ಕೆಲಸ ಇದು. ಯಾಕೆಂದರೆ ಬಡವರ ತೆರಿಗೆ ಹಣದಿಂದ ನಾವು ಈ ಸರ್ಕಾರ ನಡೀತಿದೆ. ಇದು ಇಲ್ಲೂ ನೈಸ್ ಮಾಡ್ತಾರೆ, ವೈಭವೋಪೇತ ಮಾಡೋಂಥ ಒಂದು ವ್ಯವಸ್ಥೆ. ನಾನು ಕೇಳ್ತೀನಿ, ಅದೇ ಆಟಗಾರರು ಅವ್ರಿಗೆ ನಿಜವಾಗ್ಲೂ ಸಂಯಮ ಇದ್ದು ಕರ್ನಾಟಕದ ಬಗ್ಗೆ ಒಂದೇ ಒಂದು ಚೂರಿದ್ರೆ ಅವ್ರಿಗೆ ಬರುವಂತಹ ಕೊಡುಗೆಗಳು ಏನು ಹಣ ಬರ್ತದೆ ಅವೆಲ್ಲದರಲ್ಲೂ ಅರ್ಧ ಭಾಗ ನಾನು ಕರ್ನಾಟಕ ಸರ್ಕಾರಕ್ಕೆ ಕೊಡ್ತೀನಿ ಅಂದರೆ ಅವ್ರ ಕಾಲಿಗೆ ನಮಸ್ಕಾರ ಮಾಡ್ಬಿಡೋಣ. ಯಾಕೆ ಇದನ್ನು ಹೇಳ್ತೀನಿ ಅಂದರೆ, ಈಗ ಅವ್ರು ಗೆದ್ದುಬಿಟ್ಟಿದಾರಲ್ಲ, ಇನ್ನು ಅಡ್ವರ್ಟೈಸ್ಮೆಂಟ್ ಏನು ಕಾಚಾ ಬನೀನಿಂದ ಹಿಡಿದು ಗೋಲ್ಡಿಂದ ಆಚೆ ಕಡೆ ವಿಮಾನದವರೆಗೂ ಇವರೇ ಅಡ್ವರ್ಟೈಸ್ಮೆಂಟು. ನೀವು ಮಕ್ಕಳು ತಿನ್ನೋ ಚಾಕ್ಲೇಟ್ ಇರ್ಬೋದು, ಐಸ್ ಕ್ರೀಮ್ ಇರ್ಬೋದು, ಎಲ್ಲನೂ ಇವರೇ ಮಾಡೋದು. ನಾವು ಸಹ ಅದಕ್ಕೆ ಹಿಂಬಾಲಕರಾಗಿ ನಮ್ಮ ಜನ ಬೀಳ್ತಾರೆ. ಅದಕ್ಕೇ ಹೇಳೋದು, ಒಂದು ಗಾದೆ ಇದೆ, ನಿಸಾರ್ ಅಹಮದ್ರು ಹೇಳಿದರು, ಕುರಿಗಳು ಸಾರ್ ಕುರಿಗಳು ಅಂತ. ಸರ್ಕಾರನೂ ಹಂಗೆ ಇದೆ, ಯಾರೋ ಒಬ್ರು ಹೇಳಿದ್ರು ನಾವು ಮಾಡ್ತೀವಿ ಅಂತ. ಅಲ್ರಿ ಸರ್, ಜನರ ತೆರಿಗೆ ಹಣ ಸ್ವಲ್ಪ ಯೋಚನೆ ಮಾಡಿ. ನೀವು ಅವ್ರಿಗೆ ಬ್ಯಾಂಕ್ವೆಟ್ ಹಾಲಲ್ಲಿ ಸನ್ಮಾನ ಮಾಡಿರಿ, ನಾನು ಒಪ್ಕೋತೀನಿ. ಆದರೆ ಈ ಥರ ವೈಭವಯುತವಾಗಿ ಮಾಡೋವಂಥದ್ದೇನಿಲ್ಲ. ಇಡೀ RCBಯ ಎಲ್ಲ ಆಟಗಾರರು ಕರ್ನಾಟಕದವರಾಗಿದ್ದರೆ ನಾನು ಒಪ್ಕೊಂಡೇ ಬಿಡ್ತೀನಿ. ಅವರೇನು ಒಲಿಂಪಿಕ್ ಗೆದ್ದಿಲ್ಲರಿ, ಇದೊಂದು ಜೂಜಾಟ, ಒಂದು ಇನ್ನೊಂದು ಅದ್ರ ಮಧ್ಯದಲ್ಲಿ ಬ್ಯಾಕ್ ಸೈಡಲ್ಲಿ ಬೆಟ್ಟಿಂಗು. ಇಡೀ ಕ್ರಿಕೆಟು ಇಸ್ ನಾಟ್ ಆನ್ ಸ್ಪಿರಿಟ್ ಆಫ್ ಗೇಮ್ ಆಗಿ ಉಳಿದೇ ಇಲ್ಲ. ಇಡೀ ಜಗತ್ತಿನಲ್ಲಿ ಕ್ರಿಕೆಟು ಇವತ್ತು ಸ್ಪಿರಿಟ್ ಆಫ್ ಗೇಮ್ ಅಂತ ಉಳಿದೇ ಇಲ್ಲ. ಇಟ್ ಈಸ್ ನಥಿಂಗ್ ಬಟ್ ಒಂದು ಕಮರ್ಷಿಯಲ್ ಈವೆಂಟ್. ಎಷ್ಟೋ ಲಕ್ಷಾಂತರ ಜನ ದುಡ್ಡು ಹಾಕ್ತಾರೆ, ದುಡ್ಡು ತಗೋತಾರೆ, ಬೆಟ್ಟಿಂಗ್ ಮಾಡ್ತಾರೆ, ಇವೆಲ್ಲ ನಡೀತಾ ಇದೆ. ಅದರಿಂದ ಇದನ್ನು ನಾನು ಸಂಪೂರ್ಣವಾಗಿ ಖಂಡಿಸ್ತೀನಿ. ಸರ್, ಅಸಹ್ಯ ಅನಿಸುತ್ತೆ. ಏನಕ್ಕೆ ಅಂದರೆ IPL ಏನು ದೇಶಕ್ಕೋಸ್ಕರ ಇನ್ನೊಂದು ನೇಷನಲ್ಲಿ ಏನು ಆಡಲಿಲ್ಲ. ಪ್ರಪಂಚದಲ್ಲಿ ಎಷ್ಟೋ ಯುವಕರಿದ್ದಾರೆ ಭಾರತ ದೇಶದಲ್ಲಿ. ಇವತ್ತು ಸುಮಾರು ಕ್ರೀಡೆಗಳ ಹೆಸ್ರಿಗೂ ಕೂಡ ಗೊತ್ತಿಲ್ಲ. ಅಂಥ ಕ್ರೀಡೆಗಳಿಗೆ ಅವ್ರ ಜೀವನ ಕೊಟ್ಟು ಗೆದ್ದು ಬಂದಿದ್ದಾರೆ. ಅವ್ರನ್ನ ಕ್ಯಾರಿ ಅನ್ನೋರಿಲ್ಲ. ಆದರೆ ಕ್ರಿಕೆಟು ಈಗ ಒಬ್ಬೊಬ್ಬ ಕೋಟಿಗಟ್ಟಲೆ ಇಸ್ಕೊಂಡು ಆಡ್ತಾ ಇರೋದು. ಟೋಟಲಿ ಇದು ಬಿಸ್ನೆಸ್ ಥರನೇ ಆಗಿರೋದು. ಬುಕ್ಕಿಂಗ್ಗೆ ಅಂತಲೇ ಎಲ್ಲರೂ ಆಪಾದನೆ ಆಗ್ತಾರೆ. ಆದರೂ ಕೂಡ ಏನೋ ಗೆದ್ದಿದೆ ನಮ್ಮ ಬೆಂಗಳೂರದು ಕರ್ನಾಟಕ ಟೀಮು ಅನ್ನೋ ಒಂದು ಇದಕ್ಕೆ ನಾವು ಕೂಡ ಖುಷಿ ಪಟ್ಟಿದ್ದೀವಿ. ಆದರೆ ಸರ್ಕಾರದ ದುಡ್ಡನ್ನು ಬಳಸ್ಕೊಂಡು ಜನ ತೆರಿಗೆ ಕಟ್ಟೋದೇ ಕಷ್ಟ ಆಗಿದೆ ಇವತ್ತೊಂದು ದಿನ. ಇವರು ಇಲ್ದೇ ಫ್ರೀ ಇದೆಲ್ಲ ಕೊಟ್ಟು ಅಂಥ ದುಡ್ಡನ್ನ ಇವ್ರ ಮೆರವಣಿಗೆ ಮಾಡೋಂಥ ಅವಶ್ಯಕತೆ ಇಲ್ಲ. ಇದು ಅವ್ರದ್ದೇ ದುಡ್ಡಲ್ಲಿ ಮಾಡಲಿ. ನಮ್ಮ ರಾಜಕಾರಣಿಗಳು ಎಲ್ಲ ಥರ ಶ್ರೀಮಂತರು ಇದ್ದಾರೆ. ಒಂದು ಗ್ರೌಂಡ್ ಮಾಡಲಿ, ಇನ್ನೊಂದು ಮಾಡಲಿ, ಅವ್ರ ದುಡ್ಡಲ್ಲಿ ಮಾಡಲಿ. ಕರ್ನಾಟಕ ರಾಜ್ಯದ ಜನದ ದುಡ್ಡಲ್ಲಿ ಮಾಡಬಾರ್ದು ಅಂತ ನನ್ನ ಮಾಡಲೇಬೇಕು, ಖಂಡಿತ ಮಾಡಲೇಬೇಕು. 17 ವರ್ಷ 18 ವರ್ಷ ಆಗಿದೆ. ಕಾದಿ ಎಲ್ಲರೂ ಇದು ಮಾಡಿದ್ದಾರೆ. ಒಂದು ಹಬ್ಬ ಥರ ಇದು ಕರ್ನಾಟಕಗೆ. ಎಲ್ಲ ಏನು ಜಾತಿ ಬಾತಿ ಏನಿಲ್ಲ, ಎಲ್ಲರಿಗೆ ಬೆಂಗಳೂರಿಯನ್ಸ್ಗೆ, ಎಲ್ಲರಿಗೆ ಕನ್ನಡಿಯನ್ಸ್ಗೆ ಎಲ್ಲ ಇದು ಹಬ್ಬ ಥರ ಇದು. ಮಾಡಲೇಬೇಕು, ಖಂಡಿತ ಪರ್ಮಿಷನ್ ಕೊಡಲೇಬೇಕು. ನಿನ್ನೆ ರಾತ್ರಿ ಪರ್ಮಿಷನ್ ಕೊಟ್ಟಿದ್ದರು CM ಸಾಹೇಬರು ಮತ್ತು ಕಮಿಷನರ್ ಸಾಹೇಬರು ಎಲ್ಲ ಪರ್ಮಿಷನ್ ಕೊಟ್ಟಿದ್ದರು. ಬಟ್ ಎಂಜಾಯ್ ಎಲ್ಲ ಮಾಡಿದ್ರು, ಯಾರೂ ಮಲಗಿಲ್ಲ. ಇವಾಗ ತನಕ ಹಿಂಗೆ ಇದ್ದಾರೆ, ಇದನ್ನಿಲ್ಲ ಏನಿಲ್ಲ. ಬಟ್ ಏನಂತ ಸೆಲೆಬ್ರೇಷನ್ ಮಾಡಲೇಬೇಕು, ಖಂಡಿತ ಮಾಡ್ತೀವಿ. ಅವ್ರಿಗೆ ಪರ್ಮಿಷನ್ ಕೊಟ್ಟಿಲ್ಲ ಅಂದರೂ ನಾವು ಮಾಡೇ ಮಾಡ್ತೀವಿ. ಒಲಿಂಪಿಕ್ಕಿಂದ ನಮ್ಮ ಕರ್ನಾಟಕ RCB ಅಂದರೆ ನಮ್ಮ ಕರ್ನಾಟಕ, ನಮ್ಮ ಹೆಮ್ಮೆ. 18 ವರ್ಷದಿಂದ ಅವರು ಸೋತು ಇವಾಗ ಎಲ್ಲ ವಿನ್ ಆಗಿದ್ದಾರೆ. ಅದಕ್ಕೋಸ್ಕರ ಮಾಡಬೇಕು ಅನ್ನೋದು ನಮ್ಮ ಒಪಿನಿಯನ್. ತೆರಿಗೆ ಹಣ ಅಂದರೆ ನಮ್ಮದೇ ದುಡ್ಡು, ನಮ್ಮ ಕರ್ನಾಟಕ, ನಮ್ಮ ಹೆಮ್ಮೆ. ನಮಗೆ ಕಪ್ ತಂದು ಕೊಟ್ಟಿದ್ದಾರೆ, ನಮಗೆ ಖುಷಿ ಆಗುತ್ತೆ. ಅದು ನಮ್ಗೆ ಬೇಕಾಗಿರೋದು. RCB ಓನರ್ ಯಾರೇ ಇದ್ದರೂ ನಮ್ಮ ಕರ್ನಾಟಕಕ್ಕೋಸ್ಕರ ನಮ್ಮ ಪ್ಲೇಯರ್ಗಳು ಆಡ್ತಾ ಇದ್ದಾರೆ. ಕೋಟಿ ತೊಗೊಂಡಿದ್ರು ನಮ್ಮ ಹೆಮ್ಮೆ, ನಮ್ಮ ಬೆಂಗಳೂರು, ನಮಗೆ ಕಪ್ಪು ಬೇಕು. ಯಾರು ಅಂಕಲ್ ಮಕ್ಕಳೆಲ್ಲ ಯಾರ್ಯಾರು ಮಾತಾಡ್ತಾರೆ ಅವ್ರಿಗೆ ಬಾಯಿ ಮುಡ್ಸೋಕ್ಕಿದ್ರಲ್ಲಿ ಬೇಕಾಗಿತ್ತು, ಬೇಕಿದು. ಇದು ಗೌರ್ಮೆಂಟ್ ಇದು ಮಾಡ್ತಾ ಇರೋದು. ಆದರೆ ಜನ ಸಂತೋಷ ಇದೆ, ಅದರಿಂದ ಗೌರ್ಮೆಂಟ್ ಮಾಡೋರಲ್ಲಿ ಏನು ತಪ್ಪಿಲ್ಲ ನನ್ನ ಒಪಿನಿಯನ್. ಇಲ್ಲ, RCB 18 ಇಯರ್ಸ್ ಆದಮೇಲೆ ವಿನ್ ಮಾಡಿದೆ. ದೇ ಹ್ಯಾವ್ ಬಿನ್ ಟ್ರೈಯಿಂಗ್ ಸಿನ್ಸ್ 18 ಇಯರ್ಸ್. ಈಗ ವಿನ್ ಮಾಡಿದೆಲ್ಲ, ಅದರಿಂದ ಏನು ಇದಿಲ್ಲ. ಲೆಟ್ ದಮ್ ಸೆಲೆಬ್ರೇಟ್. ಜನ ಎಲ್ಲ ನಿನ್ನೆ ರಾತ್ರಿ ಅಂದರೆ ಫುಲ್ ಸೆಲೆಬ್ರೇಷನ್ನೇ. ಕರ್ನಾಟಕ ಇರ್ಬೋದು, ಬ್ಯಾಂಗ್ಳೂರಿನಲ್ಲಿ ನಾನು ನೋಡಿದಂತೂ ಫುಲ್ ಸೆಲೆಬ್ರೇಷನ್ನೇ. ಸೊ ಇಟ್ ಈಸ್ ಎ ಗುಡ್ ಥಿಂಗ್ ಇನ್ ಮೈ ಒಪಿನಿಯನ್. ಜನರ ತೆರಿಗೆ ಹಣ ಯೂಸ್ ಮಾಡೋದು ತಪ್ಪು, ಅದನ್ನು ನಾನು ಅದ್ರ ಪರವಾಗಿ ಇಲ್ಲ. ಬಟ್ ಆದರೆ ಸೆಲೆಬ್ರೇಷನ್ಸ್ಗೆ ಅನುಕೂಲ ಮಾಡಿಕೊಡಬೇಕು, ಸೂಕ್ತ ಕ್ರಮಗಳು ತಗೋಬೇಕಂತ ನಾನು ಹೇಳ್ತೀನಿ ಅಷ್ಟೇ. ಬಟ್ ಜನರ ತೆರಿಗೆ ಅಮೌಂಟನ್ನ ಇದಕ್ಕೆ ಯೂಸ್ ಮಾಡಬಾರ್ದು. ಯಾಕಂದರೆ ಅದು ರಿಚ್ ಕ್ಯಾಶ್ ಲೀಗು, ಅದ್ರಿಗೆ ಅವರಿಂದನೇ ದುಡ್ಡು ತೊಗೊಂಡು ಅವ್ರಿಗೆ ನೀವು ಫೆಸಿಲಿಟಿ ಕೊಡ್ರಿ ಅಷ್ಟೇ. ಬಟ್ ಜನರ ತೆರಿಗೆ ಹಣ ಇದಕ್ಕೆ ಯೂಸ್ ಮಾಡೋದು ತಪ್ಪು. ಅದು ದುಂದು ವೆಚ್ಚ ಮಾಡೋದು ಸರಿ ಇಲ್ಲ. ಸನ್ಮಾನಕ್ಕೆ ಅವ್ರು ಅರ್ಹರಿರ್ತಾರೆ. ಯಾಕಂದರೆ ಒಂದು 18 ವರ್ಷದಿಂದ ಪ್ರತಿ ಅಭಿಮಾನಿ ಕರ್ನಾಟಕದಲ್ಲಿ ಕೋಟಿ ರಾತ್ರಿ ಮೋಸ್ಟ್ಲಿ ನೀವು ನೋಡಿರಬೇಕು
60ರಿಂದ 70 ಕೋಟಿ ಜನ ಲೈವ್ ನೋಡ್ತಾ ಇದ್ದಾರೆ ಅಂದರೆ ನಮ್ಮ ಕ್ರಿಕೆಟ್ ಪ್ರೀತಿ, ಆ ಪ್ರೀತಿಗೆ ಅಭಿಮಾನ ಇರುತ್ತೆ, ಎಲ್ಲರೂ ಹೋಗಬೇಕು ನೋಡಬೇಕು. ಬಟ್ ಸರ್ಕಾರದ ತೆರಿಗೆ ಹಣದ ಯೂಸ್ ಮಾಡೋದು ಅಷ್ಟೊಂದು ಸೂಕ್ತ ಅಲ್ಲ. ಬಟ್ ಪ್ರೈವೇಟಾಗಿ ಮಾಡೋದಿದ್ದರೆ ಅವ್ರಿಗೇನು ಪೆರೇಡ್ಗೆ ಏನು ಸೆಕ್ಯೂರಿಟಿ ಬೇಕು, ಪೊಲೀಸರು ಸೂಕ್ತ ಕ್ರಮ ಕೊಡಬೇಕು, ಯಾವುದೇ ಅಹಿತಕರ ಘಟನೆಗಳು ನಡೀಬಾರ್ದು, ಎಲ್ಲ ಸೌಖ್ಯವಾಗಿ ನಡೀಬೇಕು. ಬಟ್ ಆಸ್ ಎ RCB ಅಭಿಮಾನಿಯಾಗಿ ನಾನು ಹೇಳೋದೊಂದೇ, ನಡೀಲಿ, ಬಟ್ ಸರ್ಕಾರದನ ಪೋಲ್ ಮಾಡೋದು ಬೇಡ. ಇದರಲ್ಲಿ ಏನೋ ಒಂದು ಸಾಂಕೇತಿಕವಾಗಿ ಸರ್ಕಾರ ಏನು ಸೆಕ್ಯೂರಿಟಿ ಕೊಡಬೇಕೋ ಕೊಡಲಿ, ಅಲ್ಲಿಂದ ಕಳಿಸ್ಕೊಡ್ಲಿ, ವೆಲ್ ಆ್ಯಂಡ್ ಗುಡ್. ನಮ್ಮ RCB ತಂಡಕ್ಕೆ ಸನ್ಮಾನ ಮಾಡಬೇಕಾದ್ದು ನಮ್ಮ ಸರ್ಕಾರದ ಒಂದು ಕರ್ತವ್ಯ ಅಂತ ಹೇಳ್ತೀನಿ. ಯಾಕೆ ಅಂತಂದರೆ ಗೆದ್ದಿರೋದು ನಮ್ಮ ತಂಡ, ಬೆಂಗಳೂರಿನ ತಂಡ ಆದರೆ ಅಷ್ಟೇ ಹೊರತು ಬೇರೆ ಯಾವ ತಂಡ ಅಲ್ವಲ್ಲ. ಮಾಡೋದ್ರಲ್ಲಿ ಏನು ತಪ್ಪಿದೆ? ಮಾಡೋದ್ರಲ್ಲಿ ಏನೂ ತಪ್ಪಿಲ್ಲ, ಸನ್ಮಾನ ಮಾಡಬೇಕು. ಈಗ ಇಂಡಿಯಾ ಗೆದ್ದಾದಮೇಲೆ ಇಂಡಿಯಾ ಟೀಮ್ ಮೆಂಬರ್ಸ್ಗೆ ಸನ್ಮಾನ ಹೇಗೆ ಮಾಡ್ತೀರೋ ಅದೇ ರೀತಿಯೇ ನಮ್ಮ ಬೆಂಗಳೂರು ತಂಡಕ್ಕೂ ಸನ್ಮಾನ ಮಾಡ್ತಾರೆ, ಅದರಲ್ಲಿ ಏನೂ ತಪ್ಪಿಲ್ಲ ಸರ್. ನೋಡಿದ್ರಲ್ಲ ವೀಕ್ಷಕರೇ, ನಮ್ಮ ಪ್ರಶ್ನೆಗೆ ಹಲವರು ಸ್ಪಂದಿಸಿದ್ದಾರೆ, ಅವರದೇ ಅಂತ ಅಭಿಪ್ರಾಯವನ್ನು ವ್ಯಕ್ತಪಡಿಸಿದ್ದಾರೆ. ಆದರೆ ಮಿಶ್ರ ಪ್ರತಿಕ್ರಿಯೆ ಕಂಡುಬಂದಿದೆ. ಒಬ್ಬರು ಲಾಯರ್ ಹೇಳಿದರು, ಅವರೆಲ್ಲ ಕೋಟಿಗೆ ಬಿಡ್ ಆದಂಥವ್ರು, ಅವ್ರು ಎಲ್ಲರಿ ಕರ್ನಾಟಕದ ಅಭಿಮಾನ ಇದೆ ಅವರಲ್ಲಿ. ಕರ್ನಾಟಕದ ಅಭಿಮಾನ ಇರುವಂಥ ಆಟಗಾರನ ಕರೆದು ನೀವು ಸನ್ಮಾನ ಮಾಡಿ, ಅದಕ್ಕೇನು ನಮ್ಮ ವಿರೋಧ ಇಲ್ಲ. ಆದರೆ ಸರ್ಕಾರ ಜನರ ತೆರಿಗೆ ದುಡ್ಡಲ್ಲಿ ಈ ರೀತಿಯಾಗಿ ದುಂದು ವೆಚ್ಚ ಮಾಡೋದು ಸರಿ ಅಲ್ಲ. ಅಷ್ಟಕ್ಕೂ ಕೂಡ RCB ಗೆದ್ದಿದ್ದಕ್ಕೆ ಎಲ್ಲ ಸಂತೋಷಪಟ್ಟಿದ್ದಾರೆ, ಸಂಭ್ರಮ ಪಟ್ಟಿದ್ದಾರೆ. ನೀವು ಸರ್ಕಾರದ ವತಿಯಿಂದ ಹಣವನ್ನು ಪೋಲ್ ಮಾಡೋದು ಎಷ್ಟು ಸರಿ ಅನ್ನುವಂಥ ಪ್ರಶ್ನೆಯನ್ನು ಅವ್ರು ಮಾಡಿದರೆ, ಮತ್ತಷ್ಟು ಜನ ಏನು ಮಾಡ್ತಾರೆ, ಒಂದು ಹೆಮ್ಮೆ, ಒಂದು ಅಭಿಮಾನ, RCB ಬೆಂಗಳೂರದು ಅದು ವಿನ್ ಆಗಿದೆ, 18 ವರ್ಷಗಳ ಬಳಿಕ ಈ ಒಂದು ಕಪ್ಪಿನ ಕನಸನ್ನು ನನಸು ಮಾಡಿದ್ದಾರೆ, ಅವರಿಗೆ ಸನ್ಮಾನ ಮಾಡೋದ್ರಲ್ಲಿ ಯಾವ ತಪ್ಪು ಇಲ್ಲ ಅಂತ ಹೇಳ್ತಾ ಇದ್ದಾರೆ. ಒಟ್ಟಾರೆಯಾಗಿ ಮಿಶ್ರ ಪ್ರತಿಕ್ರಿಯೆ ಕಂಡು ಬಂದಿದೆ. ಕ್ಯಾಮ್ರಾ ಪರ್ಸನ್ ಸಂತೋಷ್ ಜೊತೆ ನಾನು ಚನ್ನವೀರ್ ಸಗರ್ನಾಳ್, ಪಬ್ಲಿಕ್ ನೆಕ್ಸ್ಟ್, ಬೆಂಗಳೂರು.